ಬಲಮುರಿ ಗಣಪ, ಎಡಮುರಿ ಗಣಪ ಇವ್ರು ನೋಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ವಾ? ಇದರಿಂದ ಏನು ಉಪಯೋಗ? ಬಲಮುರಿ ಗಣಪತಿಯನ್ನು ಆರಾಧಿಸಿದ್ರೆ ಈ ಸೊಂಡಲು ಹಿಂಗೆ ಬಂದು ಹಿಂಗೋಗಿದೆಲ್ಲ, ಅದಕ್ಕೆ ಬಲಮುರಿ ಅಂತೀವಿ. ಆ ಗಣಪತಿಯನ್ನು ಆರಾಧಿಸಿದ್ರೆ ನಮಗೇನು ಉಪಯೋಗ? ಹಾಗೆ ಎಡಗಡೆ ಹೋದರೆ ಸೊಂಡಲು, ಎಡಗಡೆ ಇದ್ದರೆ ಎಡಮುರಿ ಗಣಪ, ಆತನ ಆರಾಧಿಸಿದ್ರೆ ಏನು ಉಪಯೋಗ ನೋಡೋಣ ಒಂದು ಸಾರಿ. ವಸ್ತುಗಳು ನೋಡೋಣ. ಈಗ ನೋಡಿ, ಮೊದಲಿಗೆ ನಾವು ನೋಡ್ರಿ, ಇದು ಎಡಮುರಿ ಬಲಮುರಿ ಅಂತಾರೆ. ಇದು ಏನು ಎಡಮುರಿ ಬಲಮುರಿ, ಇದರಲ್ಲಿ ಎಡಮುರಿ ಬಲಮುರಿ ಅಂತ ಇರುತ್ತೆ ರೀ. ಗಳಲ್ಲಿ ವ್ಯಾಪಾರ ಇಲ್ಲಾಂದ್ರೆ ಅವ್ರಿಗೆ ಸಿಗುತ್ತೆ, ಮತ್ತು ಆರೋಗ್ಯಕ್ಕೆ ಇದು ಒಳ್ಳೆಯದು, ಗೊತ್ತಾಯ್ತಾ? ಇದು ಆಧ್ಯಾತ್ಮಿಕತೆಗೆ ಒಳ್ಳೆಯದು. ಇಡ ಪಿಂಗಳ ಸುಷುಮ್ನ ನಾಡಿ ಬರುತ್ತಲ್ಲ, ಅದಕ್ಕೆ ನೋಡ್ರಿ ಇದರಲ್ಲಿ ಎರಡು ಇದೆ ನೋಡ್ರಿ, ಎಡಮುರಿ ಬಲಮುರಿ ಅಂತ ಒಂದೇ ಇದರಲ್ಲಿದೆ ನೋಡ್ರಿ. ಒಂದೇ ತೊಟ್ಟಿದೆ, ಇದು ನೆನ್ಪಿಟ್ಕೊಬೇಡಿ. ನೋಡಿ ಇಲ್ಲಿ ಒಂದೇ ತೊಟ್ಟಿದೆ, ಇದರಲ್ಲಿ ಒಂದರಲ್ಲಿ ಎಡಮುರಿ ಬಲಮುರಿ ಅಂತಿದೆ ನೋಡ್ರಿ. ಒಂದೇ ತೊಟ್ಟಿದೆ, ಅದರಲ್ಲಿ ಬಲಮುರಿ ಎಡಮುರಿ ಅಂದರೆ ಬಲಗಡೆ, ನಮ್ಮ ಬಲಗಡೆ ವಿಘ್ನೇಶ್ವರನ ಸೊಂಡಲು ಹೀಗೆ ಇರುತ್ತೆ, ಇದನ್ನು ನಾವು ಬಲಮುರಿ ಅಂತೀವಿ. ಅದೇ ವಿಘ್ನೇಶ್ವರನ ಸೊಂಡಲು ಇಲ್ಲಿಂದ ಹೀಗೆ ಬಂದು ಎಡಗಡೆ ಹೋಗುತ್ತೆ, ಇದನ್ನು ಎಡಮುರಿ ಅಂತೀವಿ. ಬಲಮುರಿ ಗಣಪತಿಯನ್ನು ಯಾರ್ಯಾರು ಆರಾಧಿಸ್ಬೋದು, ಹೇಗೆ ಆರಾಧಿಸ್ಬೋದು, ಅದರಿಂದ ಉಪಯೋಗ ಆಗ್ತಕ್ಕಂಥದ್ದೇನು, ಏನೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಬಲಮುರಿ ಗಣಪತಿಯನ್ನು ಆರಾಧಿಸಿದರೆ. ಹಾಗೆ ಎಡಮುರಿ ಅಂದರೆ ಎಡಗಡೆ ಹೋಗಿರುತ್ತೆ ಸೊಂಡಿಲು ಗಣಪತಿದು, ಅದನ್ನು ಎಡಮುರಿ ಗಣಪ ಅಂತೀವಿ. ಅದೇ ಬಲಗಡೆ ಹೋಗಿದ್ರೆ ಸೊಂಡಲು ಬಲಮುರಿ ಗಣಪ ಅಂತೀವಿ. ಈಗ ಎಡಗಡೆ ಸೊಂಡಲು ಹೋಗಿರುತ್ತೆ ಗಣಪತಿದು, ಆ ಗಣಪತಿಯನ್ನು ನೀವು ನೋಡಿದಾಗ ಬಲಮುರಿ ಗಣಪ, ಎಡಮುರಿ ಗಣಪ ಇವ್ರು ನೋಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ವಾ? ಇದರಿಂದ ಏನು ಉಪಯೋಗ? ಬಲಮುರಿ ಗಣಪತಿಯನ್ನು ಆರಾಧಿಸಿದ್ರೆ ಈ ಸೊಂಡಲು ಹಿಂಗೆ ಬಂದು ಹಿಂಗೋಗಿದೆಲ್ಲ, ಅದಕ್ಕೆ ಬಲಮುರಿ ಅಂತೀವಿ. ಆ ಗಣಪತಿಯನ್ನು ಆರಾಧಿಸಿದ್ರೆ ನಮಗೇನು ಉಪಯೋಗ? ಹಾಗೆ ಎಡಗಡೆ ಹೋದರೆ ಸೊಂಡಲು, ಎಡಗಡೆ ಇದ್ದರೆ ಎಡಮುರಿ ಗಣಪ, ಆತನನ್ನು ಆರಾಧಿಸಿದ್ರೆ ಏನು ಉಪಯೋಗ ನೋಡೋಣ ಒಂದು ಸಾರಿ, ಸರಿನಾ? ನೋಡಿ, ಗಣಪತಿಯನ್ನು ನಾವು ಆರಾಧಿಸ್ತೀವಿ. ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಪ್ರಣಾಮ್. ನಮ್ಮೆಲ್ಲ ಹಿತೈಷಿ ದೇವತೆಗಳಿಗೆ ಪ್ರಣಾಮ್, ಹಾಗೆ ನಮ್ಮೆಲ್ಲ ಹಿತೈಷಿ ಗುರುಗಳಿಗೆ, ಗುರುಶಕ್ತಿಗೆ ಪ್ರಣಾಮ್, ಹಾಗೆ ನಮ್ಮ ಹಿತೈಷಿ ಬಂಧು ಮಿತ್ರರಿಗೆ ಪ್ರಣಾಮ್, ಹಾಗೆ ನಮ್ಮೆಲ್ಲ ಮಾತಾಪಿತಾ ಪೂರ್ವಜರಿಗೂ ಸಹ ಪೂರ್ವಶಕ್ತಿ ಕೂಡ ಪ್ರಣಾಮ್. ಹಾಗೆ ಪ್ರಕೃತಿ ದೇವತೆಗಳು ನೋಡಿ, ಎಡಮುರಿ ಬಲಮುರಿ ಅಂತ ಇರುತ್ತೆ. ಇದರಲ್ಲಿ ಏನಿರುತ್ತೆ? ಎಡಮುರಿ ಬಲಮುರಿ ಅಂತ ಇರುತ್ತೆ. ಹಾಗಾದರೆ ಗಣಪತಿಗೆ ನಾವು ಎಡಮುರಿ, ನೋಡಿ ಇದು ಎಡಮುರಿ ಬಲಮುರಿ ಕಾಯಿಗಳು ನಿಮ್ಗೆ ಗೊತ್ತಿದೆ ಅಲ್ವಾ? ನಿಮ್ಗೆ ಗೊತ್ತಿದೆ, ಓಕೆನಾ? ಇದನ್ನು ನೋಡೋಣ. ಈಗ ವಸ್ತುಗಳು ಬೇಕು ನೋಡೋಣ. ಈಗ ನೋಡಿ, ಮೊದಲಿಗೆ ನಾವು ಇಲ್ಲಿ ಬಟ್ಟೆಗಳಿದೆ, ಬಟ್ಟೆಗಳು ನೋಡೋಣ. ನೋಡಿ, ಈ ಥರ ಬಟ್ಟೆಗಳು ತೊಗೋಬೇಕು. ಇವೇನು ಬಟ್ಟೆಗಳಂದರೆ ಗ್ರಂಥಿ ಅಂಗಡಿಯಲ್ಲಿ ಕೇಳಿದ್ರೆ ನಿಮ್ಗೆ ಕೊಡ್ತಾರೆ. ರೆಡ್ ಕಲರ್ ತೊಗೊಳ್ಳಿ, ಒಂದು ರೆಡ್ ಕಲರ್ ತೊಗೊಳ್ಳಿ ಒಂದಷ್ಟು, ಆಮೇಲೆ ವೈಟ್ ಕಲರ್ ತೊಗೊಳ್ಳಿ, ಆಮೇಲೆ ಯೆಲ್ಲೋ ಕಲರ್ ತೊಗೊಳ್ಳಿ, ಓಕೆನಾ? ಅದಕ್ಕೆ ದಾರ ತೊಗೊಳ್ಳಿ. ನೋಡಿ, ಆ ಯೆಲ್ಲೋ ಕಲರ್ ದಾರ ತೊಗೊಳ್ಳಿ. ಜೊತೆಗೆ ಇನ್ನೊಂದು ಉಂಡೆ ಇದೆ ನೋಡಿರಿ, ಇದು ಮಿಕ್ಸ್ ಇದೆ ನೋಡಿರಿ, ಏನೇನಿದೆ ಅಂದ್ಬಿಟ್ಟು ನೋಡಿರಿ. ವೈಟ್ ಇದೆಯಾ, ಬ್ಲ್ಯಾಕ್ ಇದೆಯಾ, ರೆಡ್ ಇದೆ ಇದರಲ್ಲಿ, ಓಕೆನಾ? ಈ ಥರ ಒಂದು ಉಂಡೆ ತೊಗೊಳ್ಳಿ. ಆಮೇಲೆ ಈ ಥರ ಯೆಲ್ಲೋ ಕಲರ್ ಉಂಡೆಗಳು ತೊಗೊಳ್ಳಿ. ಏತಕ್ಕೆ ಅಂತ, ರೆಡ್ ಗುಲ್ಗಂಜೆ, ಬ್ಲ್ಯಾಕ್ ಗುಲ್ಗಂಜೆ ಆಯಿತು. ಇನ್ನೂ ಒಂದು ಮೆಟೀರಿಯಲ್ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇನು ಮೆಟೀರಿಯಲ್ ಅಂತ ಕೇಳ್ತೀರಾ? ನೋಡ್ರಿ, ಇದು ಎಡಮುರಿ ಬಲಮುರಿ ಅಂತಾರೆ. ಇದು ಏನು ಎಡಮುರಿ ಬಲಮುರಿ, ಇದರಲ್ಲಿ ಎಡಮುರಿ ಬಲಮುರಿ ಅಂತ ಇರುತ್ತೆ ರೀ. ಇದು ಎಡಕ್ಕೆ ಸುತ್ತಕೊಂಡು ಸುರುಳಿ ಆಕಾರವಾಗಿದ್ದರೆ ನೋಡ್ರಿ, ಇದು ಎಡಕ್ಕೆ ಸುರುಳಿ ಆಕಾರವಾಗಿ ಸುತ್ತಕೊಂಡಿದ್ರೆ ಇದು ಎಡಕ್ಕೆ, ಇದು ಯಾವ ಕಡೆ ಸುತ್ತಿದೆ ನೋಡ್ರಿ, ಎಡಗಡೆ ಸುತ್ತಿದೆಲ್ಲ ಇದನ್ನು ಎಡಮುರಿ ಅಂತಾರೆ. ಎಡಗಡೆ ಸುತ್ತಿದೆ ನೋಡಿ, ಸುತ್ಕೊಂಡು ಹೋಗಿದೆ ಎಡಗಡೆ, ಇದನ್ನು ಎಡಮುರಿ ಅಂತಾರೆ. ಹಾಗಾದ್ರೆ ಬಲಮುರಿ ಯಾವುದು ನೋಡೋಣ, ಓಕೆನಾ? ಇದು ನೋಡ್ರಿ, ಇದು ಬಲಮುರಿ, ಇದು ಬಲಗಡೆ ತಿರುಗಿದೆ ನೋಡ್ರಿ, ಕಾಣಿಸ್ತಾರ್ರಿ, ಇದು ಬಲಗಡೆ ತಿರುಗಿದಲ್ವಾ, ಇದನ್ನು ಬಲಮುರಿ ಅಂತಾರೆ. ಅದೇ ಇದನ್ನು ನೋಡಿ ಎಡಮುರಿ ಅಂತಾರೆ. ನೋಡಿ ಇಲ್ಲಿ ಎಡಮುರಿನಿದೆ, ಬಲಮುರಿ ಇದೆ. ಬಲಮುರಿ ಸ್ವಲ್ಪ ದೊಡ್ಡ ತೊಗೊಳ್ಳೋಣ ರೀ, ಸ್ವಲ್ಪ ದೊಡ್ಡದು ತೊಗೊಳ್ಳೋಣ, ನೀಟಾಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ ನಿಮಗೆ. ಬಲಮುರಿ ಸ್ವಲ್ಪ ದೊಡ್ಡ ತೊಗೊಳ್ಳೋಣ. ಇದೇನಕ್ಕೆ ಯೂಸ್ ಮಾಡ್ತಾರೆ ಗೊತ್ತೇನ್ರಿ? ನೋಡಿ, ಮದುವೆಗಳು ಆಗಿಲ್ಲ ಅಂದರೆ ಅವ್ರಿಗೆ ಯೂಸ್ ಆಗುತ್ತೆ ಇದು. ಮದುವೆಗಳು ಆಗದೇ ಇರೋರಿಗೆ
ಆಮೇಲೆ ಮಕ್ಕಳಿಗೆ ಏನೇನೋ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಯೂಸ್ ಆಗುತ್ತೆ. ಆಮೇಲೆ ಅಂಗಡಿಗಳಲ್ಲಿ ವ್ಯಾಪಾರ ಇಲ್ಲಾಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಗೊತ್ತಾಯ್ತೇನ್ರಿ? ಅಂಗಡಿಗಳಲ್ಲಿ ವ್ಯಾಪಾರ ಇಲ್ಲಾಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಮತ್ತು ಆರೋಗ್ಯಕ್ಕೆ ಇದು ಒಳ್ಳೆಯದು. ಗೊತ್ತಾಯ್ತಾ? ಇದು ಆಧ್ಯಾತ್ಮಿಕತೆಗೆ ಒಳ್ಳೆಯದು. ಇಡ ಪಿಂಗಳ ಸುಷುಮ್ನ ನಾಡಿ ಬರುತ್ತಲ್ಲ, ಅದಕ್ಕೆ ನೋಡಿರಿ ಇದರಲ್ಲಿ 2 ಇದೆ ನೋಡಿರಿ, ಎಡಮುರಿ ಬಲಮುರಿ ಅಂತ ಒಂದೇ ಇದರಲ್ಲಿದೆ ನೋಡಿರಿ. ಒಂದೇ ತೊಟ್ಟಿದೆ. ಇದು ನೆನ್ಪಿಟ್ಕೊಬೇಡಿ. ನೋಡಿ ಇಲ್ಲಿ ಒಂದೇ ತೊಟ್ಟಿದೆ. ಇದರಲ್ಲಿ ಒಂದರಲ್ಲಿ ಎಡಮುರಿ ಬಲಮುರಿ ಅಂತಿದೆ ನೋಡಿರಿ. ಒಂದೇ ತೊಟ್ಟಿದೆ, ಅದರಲ್ಲಿ ಎಡಮುರಿ ಬಲಮುರಿ ನೋಡಿ ಒಂದೇ ತೊಟ್ಟಿದೆ. ಕಾಣಿಸ್ತಾ? ಒಂದೇ ತೊಟ್ಟಿದೆ. ಇದು ಎಡಮುರಿ ಬಲಮುರಿ, ಇದರಲ್ಲಿ 2 ಇದೆ. ಇವಾಗ ಎಡಮುರಿ ಯಾವುದು ಬಲಮುರಿ ಯಾವುದು ಒಂದು ಸರಿ ನೋಡೋಣ. ಇದರಲ್ಲಿ ಇಡಾ ಪಿಂಗಳ ಸುಷುಮ್ನ ಅಂತೀವಿ, ಅಂದರೆ ಚಂದ್ರನಾಡಿ ಸೂರ್ಯನಾಡಿ ಅಂತೀವಿ. ಗೊತ್ತಾಯ್ತೇನ್ರಿ? ಚಂದ್ರನಾಡಿ ನೋಡಿರಿ. ಇದೇನು ರೀ, 2 ಒಂದೇ ಇದೆ. ಇದು 2 ಒಂದೇ ಅಲ್ವಾ? ಇದು ಈ ಕಡೆ ಹೋಗಿದೆ. 2 ಒಂದೇ ರೀ. ಇದು 2 ಒಂದೇ ಇದೆ ನೋಡಿರಿ. 2 ಬಲಮುರಿನೇ ಇದು. ಕರೆಕ್ಟಾ? 2 ಬಲಮುರಿ. ಇದಾಗಲ್ಲ. ಇದರಲ್ಲಿ 1 ತಗೊಳ್ಳೋಣ. ಆಯಿತು, 1 ತಗೊಳ್ಳೋಣ. ಈಗ ನೋಡಿರಿ ಬಲಮುರಿ ಒಂದಿದೆ, ಬಲಗಡೆ ಇರೋದು. ಬಲಗಡೆ ರೌಂಡ್ಗಳು ಹೊಟ್ಕೊಂಡು ಹೋಗಿದ್ದೆ, ಬಲಸುತ್ತು. ಎಡಗಡೆ ನೋಡಿ, ಎಡಗಡೆ ಹೊಟ್ಕೊಂಡು ಹೋಗಿದೆ. ಈ ಎಡಗಡೆ ರೌಂಡ್ಗಳು ಹಾಕಿರೋದನ್ನು ಎಡಮುರಿ ಅಂತೀವಿ, ಬಲಗಡೆ ರೌಂಡ್ ಹಾಕಿರೋ ಇದನ್ನು ಬಲಮುರಿ ಅಂತೀವಿ. ಇದು ಏನಕ್ಕೆ ಉಪಯೋಗ? ಈಗ ಗಣೇಶ ಬಗ್ಗೆ ನೀವು ಕೇಳಿದ್ರ, ಶ್ರೀಮನ್ ಗಣೇಶ, ಓಂ ಶ್ರೀ ಸಿದ್ಧಿ ಬುದ್ಧಿ ಗಣೇಶ, ಅವ್ರಿಗೆ ಸಂಬಂಧಪಟ್ಟಿದ್ದು. ಹಾಗೆ ನಾಗದೇವತೆಗಳಿಗೆ ಸಂಬಂಧಪಟ್ಟಿದ್ದು. ಹಾಗೆ ಹೆಣ್ಮಕ್ಳು ದಾಂಪತ್ಯ ಜೀವನ ಕರೆಕ್ಟಾಗಿರ್ಬೇಕಾದ್ರೆ ಸಂಬಂಧಪಟ್ಟಿದ್ದು. ಹಾಗೆ ಮಕ್ಕಳಿಗೆ ಬಾಲಗ್ರಹ, ಇನ್ನೊಂದು ಆ ದೋಷ ಈ ದೋಷ, ಮಕ್ಕಳಿಗೆ ಜ್ವರ ಶೀತ ನೆಗಡಿ ಇನ್ನೊಂದು ಮತ್ತೊಂದು ಆದರೆ ಅವೆಲ್ಲ ಉಳಿದಾಗುತ್ತೆ. ಇದೆಲ್ಲ ನಾನು ವಿವರಿಸ್ತೀನಿ. ಇದಕ್ಕೆ ಸಪ್ರೇಟಾಗಿ ಅಂಗಡಿಗಳಲ್ಲಿ ವ್ಯಾಪಾರ ಆಗಬೇಕಾದ್ರೆ, ಫ್ಯಾಕ್ಟ್ರಿಗಳು ಉದ್ಧಾರ ಆಗಬೇಕಾದ್ರೆ, ನೀವು ಮನೆಗಳಲ್ಲಿ ಉದ್ಧಾರ ಆಗಬೇಕಾದ್ರೆ ಇವು ಬಹಳ ಮುಖ್ಯ. ಇದೆಲ್ಲ ಹೇಗೆ ಮಾಡೋದು, ಅವುಗಳ ಪೂಜೆ ಹೇಗೆ, ಅದನ್ನು ಹೇಗೆ ನಾವು ಮನೆಯಲ್ಲಿ ತಂದಿಟ್ಕೋಬೇಕು ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಓಕೆನಾ? ಅದಕ್ಕೆ ಇದು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಎಡಮುರಿ ಬಲಮುರಿ ಗೊತ್ತಾಯ್ತಲ್ಲ, ವಿವರಿಸ್ತಾ ಇದ್ದೀನಿ. ಓಕೆನಾ? ಇಷ್ಟು ಮೇಯ್ನ್ ಬೇಕಾಗಿರೋ ಪದಾರ್ಥಗಳು. ಇನ್ನೂ ಬೇಕು, ಅದೆಲ್ಲ ನಾನು ನಿಮಗೆ ವಿವರಿಸಿ. ಇನ್ನೂ ಒಂದಾದರೆ ನೋಡಿ, ಗಣಪತಿ ಬಗ್ಗೆ ಮೊದಲು ನಾವು ತಿಳ್ಕೊಬೇಕು. ಎಡಮುರಿ ಬಲಮುರಿ ಅನ್ನೋದು ಇದೆ, ಓಕೆ, ಒಪ್ಕೊಳ್ತೀನಿ. ಆದರೆ ಈ ಕಾಯಿಗಳನ್ನು ಒಂದು ನಾವು ವಿಧಾನದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ, ಈ ಎಡಮುರಿ ಬಲಮುರಿ ಇದೆಯಲ್ಲ, ಈ ಕಾಯಿಗಳನ್ನು ಒಂದು ರೀತಿ ನೀತಿ ನಿಯಮ ಪದ್ಧತಿ ಅನುಗುಣವಾಗಿ ನಾವಿದನ್ನು ತಯಾರು ಮಾಡಿ, ಅಂದರೆ ಪ್ರಾಣ ಪ್ರತಿಷ್ಠೆ ಮಾಡಿ, ಪೂಜೆ ಮಾಡಿ, ಅದಕ್ಕೆ ತಕ್ಕಂತೆ ಹೋಮ ಮಾಡಿ, ಅದಕ್ಕೆ ತಕ್ಕಂತೆ ಏನೆಲ್ಲ ಬೇಕೋ ಅದಕ್ಕೆ ಪದಾರ್ಥಗಳನ್ನು ಬಳಸಿ ಅದನ್ನು ಒಂದು ಗಂಟು ಕಟ್ತೀವಿ. ಒಂದು ಕಲರ್ ಬಟ್ಟೆನಲ್ಲಿ ಗಂಟು ಕಟ್ತೀವಿ. ಅದು ವೈಟ್ ಬಟ್ಟೆ ಇರ್ಬೋದು, ಯೆಲ್ಲೋ ಕಲರ್ ಬಟ್ಟೆ ಇರ್ಬೋದು, ರೆಡ್ ಕಲರ್ ಬಟ್ಟೆ ಇರ್ಬೋದು, ಪಿಂಕ್ ಕಲರ್ ಬಟ್ಟೆ ಇರ್ಬೋದು, ಅಥವಾ ಬ್ಲ್ಯಾಕ್ ಕಲರೇ ಇರ್ಬೋದು. ಒಂದೊಂದು ಬಟ್ಟೆ ಕಟ್ಟಿದಾಗ ಒಂದೊಂದು ರೀತಿಯ ಪರಿಣಾಮ ಬೀರುತ್ತೆ. ಇದೇ ಎಡಮುರಿ ಬಲಮುರಿ ಕಾಯಿಗಳು, ಗಿಡಮೂಲಿಕೆಯ ಕಾಯಿಗಳು, ಬೇರು, ಕಾಂಡ, ಎಲೆ, ಹೂವು ಎಲ್ಲವೂ ಅಷ್ಟೇ. ಅವು ಒಂದೊಂದು ಕಲ್ಲರ್ ಬಟ್ಟೆ ಕಟ್ಟಿದಾಗ ಒಂದೊಂದು ರೀತಿಯ ಪರಿಣಾಮ. ಯಾಕೆ ಅಂದರೆ ಮಹಾಕಾಳಿ ಯಾರು, ಮಹಾರುದ್ರ ಯಾರು, ಶ್ರೀಕೃಷ್ಣ ಭಗವಾನ ಯಾರು? ಅವರು ರಾಜಸಿಕ ಗುಣ. ರಾಜಸಿಕ ಅಂದರೆ ಯುದ್ಧ ಮಾಡೋರು, ಶತ್ರುಗಳನ್ನು ಧ್ವಂಸ ಮಾಡೋರು, ನಾಶ ಮಾಡೋರು. ಅದಕ್ಕೆ ನಾವು ಈ ಕಾಯಿಗಳನ್ನು ಬಳಸಿದಾಗ ಬಟ್ಟೆ ಯಾವ್ದು ಕಟ್ಟಬೇಕು ಅನ್ನೋದು ಕನ್ಫರ್ಮ್, ಅದು ಮಾಡ್ಕೋಬೇಕು. ಅವರು ಯಾವುದನ್ನು ರಾಜಸ್ಯ ಗುಣ ಯಾರಿಗಿದೆ ಅದಕ್ಕೆ ನೀವು ಕಪ್ಪು ಕಲ್ಲರ್ ಕಟ್ಟಬೇಕು. ಏನು ಹೇಳಿದೆ? ರಾಜಸ್ಯ ಗುಣ ಯಾರಿಗಿದೆ ಅವ್ರಿಗೆ ಕಪ್ಪು ಕಲ್ಲರ್ ಬಟ್ಟೆ ಸುತ್ತಬೇಕು. ಹಾಗೆ ಸಾತ್ವಿಕ ಗುಣ, ಸಾತ್ವಿಕ ಅಂದ್ರೆ ಏನು? ಶಾಂತಿ. ಅದಕ್ಕೆ ವೈಟ್ ಕಲ್ಲರ್ ಬಟ್ಟೆ ಕಟ್ಟಬೇಕು. ಶಾಂತಿಗೋಸ್ಕರ ಮಾಡೋದಾದರೆ ವೈಟ್ ಕಲ್ಲರ್ ಬಟ್ಟೆನಲ್ಲಿ ಸುತ್ತಬೇಕು. ಅದೇ ಅರ್ಧಂಬರ್ಧ, ಉದಾಹರಣೆಗೆ ನಮ್ಮ ಶತ್ರುಗಳು ಯಾರಿದ್ದಾರೆ, ಕೆಟ್ಟವ್ರು ಯಾರಿದ್ದಾರೆ, ಅವ್ರಿಗೆ ನಾಶ ಮಾಡೋಕ್ಕೆ ಯೆಲ್ಲೋ ಕಲರ್ ಬಟ್ಟೆ. ಒಳ್ಳೆಯವರನ್ನು ರಕ್ಷಣೆ ಮಾಡೋದು, ಕೆಟ್ಟವರನ್ನು ನಾಶ ಮಾಡೋದು, ಅದಕ್ಕೆ ಯೆಲ್ಲೋ ಕಲ್ಲರ್. ನಾವು ಈ ಕಡೆ ಸಂಪೂರ್ಣವಾಗಿ ಶಾಂತಿಯಾಗೂ ಇಲ್ಲ, ಆ ಕಡೆ ಅಶಾಂತಿನೂ ಇಲ್ಲ, ಅಥವಾ ನಾವು ತುಂಬ ವೈಲೆನ್ಸ್ ಇಲ್ಲ ಅನ್ನೋದಾದರೆ ಮೀಡಿಯಮ್, ಮಿಡ್ಲ್ ಕ್ಲಾಸ್ ಅಂತೀವಲ್ಲ, ಹಾಗೆ ಮೀಡಿಯಮ್ ಆಗಿದ್ದರೆ, ಸಾಧಾರಣವಾಗಿದ್ದರೆ ನೀವು ಯೆಲ್ಲೋ ಕಲ್ಲರ್. ಈ ರೀತಿ ಇರುತ್ತೆ. ಇದರಲ್ಲಿ ಇನ್ನೊಂದು ಟೈಪ್ ಇದೆ. ಏನು? ನಮಗೇನೋ ಒಂದು ವ್ಯಾಪಾರ ಆಗಬೇಕು, ನಮಗೆ ಸಾಧಾರಣವಾಗಿ
ಹೆಂಡತಿ ಮಗಳು ಚೆನ್ನಾಗಿರಬೇಕು, ಅಷ್ಟು ವ್ಯಾಪಾರ ಆದರೆ ಸಾಕು, ನಾವೇನು ದೊಡ್ಡ ಶ್ರೀಮಂತರಾಗದೇ ಇರೋ ಪರವಾಗಿಲ್ಲ ಅಂದರೆ ಯೆಲ್ಲೋ ಕಲರ್. ಅಯ್ಯೋ ನಮ್ಗೆ ಯಾವುದೋ ಬೇಡಪ್ಪ, ನಮಗೆ ಜ್ಞಾನ ಬಂದರೆ ಸಾಕು, ಮುಕ್ತಿ ಬಂದರೆ ಸಾಕು, ಇದನ್ನೆಲ್ಲ ಜೀವನ ಮಾಡ್ತೀವಿ. ಸನ್ಯಾಸಿಗಳಿರ್ತಾರಲ್ಲಪ್ಪ ನಮ್ಮಂಥವ್ರು, ಅವರು ಇನ್ನೂ ಬೇರೆ ಬೇರೆಯವರು, ಅವರು ವೈಟ್ ಕಲರ್ ಬಟ್ಟೆ. ಅದೇ ಏನೇ ಆಗಲಿ ಯುದ್ಧ ಮಾಡಬೇಕು, ಏನೇ ಆಗಲಿ ಅವ್ರನ್ನ ಬಿಡಲ್ಲ, ಏನೇ ಆಗಲಿ ನಾವು ಸೇಡು ತೀರಿಸ್ಕೋಬೇಕಂತೀವಲ್ಲ, ಅವರು ರೆಡ್ ಕಲರ್. ಅದಕ್ಕಿಂತ ಭಯಾನಕವಾಗಿರ್ತಾರೆ ಕ್ಷುದ್ರ ಮಾಂತ್ರಿಕರು. ವಶೀಕರಣ, ಇನ್ನೊಂದು ಮತ್ತೊಂದು, ಮೋಸ ಮಾಡೋದು, ವಂಚನೆ ಮಾಡೋದು, ಇನ್ನೇನೋ ಭಾಳ ಭಯಾನಕವಾಗಿರ್ತದೆ. ಅದು ಕಪ್ಪು ಕಲರ್, ಬ್ಲ್ಯಾಕ್ ಕಲರ್, ಈ ರೀತಿ ಕಲರ್ ಇರ್ತದೆ. ಈಗ ಅರ್ಥ ಆಗಿರ್ಬೇಕಲ್ಲ, ವೈಟ್ ಕಲರ್, ಯೆಲ್ಲೋ ಕಲರ್, ರೆಡ್ ಕಲರ್, ಬ್ಲ್ಯಾಕ್ ಕಲರ್. ಈಗ ಗೊತ್ತಾಯ್ತಲ್ಲ ನಿಮಗೆ. ಇದೆಲ್ಲ ಹೇಗೆ ಮಾಡೋದು? ನಾನು ನಿಮಗೆ ಪ್ರಾಕ್ಟಿಕಲಾಗಿ ಎಲ್ಲ ಮಾಡಿ ಅಂಗಡಿ ಮುಂದೆ ಕಟ್ಟಬೇಕಾ ವ್ಯಾಪಾರಕ್ಕೆ? ಅದಕ್ಕೇನು ಮಾಡಬೇಕು? ಮದುವೆ ಮಾಡ್ಕೋಬೇಕಾ ಯಾರಿಗಾದರೂ? ಅಥವಾ ನೀವೇನಾದರೂ ಉದ್ಯೋಗ ಸಂಪಾದನೆ ಮಾಡ್ಕೋಬೇಕಾ? ಅದಕ್ಕೇನು ಮಾಡೋದು? ಇಲ್ಲ ನಿಮ್ಮ ಶತ್ರುಗಳು ನಾಶ ಮಾಡ್ಬೇಕಾ? ಅದಕ್ಕೆ ಯಾವ ರೀತಿ? ಇದೆಲ್ಲ ನಾನು ಮಾಡಿ ತೋರಿಸ್ತೀನಿ. ಎಷ್ಟೆಷ್ಟು ಅಂದರೆ ಬರೀ 2 ಹಿಡ್ಕೊಂಡಲ್ಲಪ್ಪ, ಬರೀ 2 ಹಿಡ್ಕೊಬಿಟ್ಟು ಹಿಂಗೆ ನಾನು ತೋರಿಸ್ತಾ ಇದ್ದೀನಿ ಅನ್ಕೋಬೇಡಿ. ಇದನ್ನು ಒಂದೇ ಒಂದು 2 ಜೋಬಲ್ಲಿ ಇಟ್ಕೊಂಡ್ರೂ ನಡೀತದೆ, ನೀವು ಪರ್ಸಲ್ಲಿ ಇಟ್ಕೊಂಡ್ರೂ ನಡೀತದೆ 2. ಆದರೆ ಅಂಗಡಿ ಆ ಥರ ಎಲ್ಲ ಇಷ್ಟಿಷ್ಟು ಕಟ್ಟಬೇಕಾಗುತ್ತೆ ನೋಡಿ. ಇದೆಷ್ಟಿದೆ, ಇಷ್ಟಿಷ್ಟು ಕಟ್ಟಬೇಕಾಗುತ್ತೆ. ಇದನ್ನು ಕಟ್ಟೋವಾಗ ಬಟ್ಟೆನಲ್ಲೇ ಕಟ್ಟೋದು, ನೀಟಾಗಿ ಜೋಡಿಸ್ಬಿಟ್ಟು. ಅದರಲ್ಲಿ ಎಡಮುರಿ ಜಾಸ್ತಿ ಇರಬೇಕಾ, ಬಲಮುರಿ ಜಾಸ್ತಿ ಇರಬೇಕಾ, ಈ ಕಾಯಿಗಳು ಅನ್ನೋದು ಪದ್ಧತಿ ಇರುತ್ತೆ. ನಾನು ಆಗಲೇ ಹೇಳಿದೆ, ಏನು ಹೇಳಿದೆ ಆಗಲೇ ಹೇಳಿ? ಬಲಮುರಿ ಗಣಪ, ಎಡಮುರಿ ಗಣಪ ಏತಕ್ಕಾಗ್ತಾನೆ ಅಂದಮೇಲೆ ಆ ಕಾಯಿಗಳು ಸಹ ಬಳಸ್ಕೋಬೇಕಾಗುತ್ತೆ, ಎಡಮುರಿ ಬಲಮುರಿ. ಹಂಗಂದರೆ ನಾವು ಬಲಮುರಿ ಬಳಸ್ಕೋಬೇಕಾ, ಎಡಮುರಿ ಬಳಸ್ಕೋಬೇಕಾ, ಬಲಮುರಿ ಮಾಡಿಸ್ಕೋಬೇಕಾ? ಯಾವುದು ಬಳಸ್ಕೋಬೇಕು ನಾವು? ಯಾವುದನ್ನು ಆರಿಸ್ಬೇಕು? ಸಂಸಾರಿಗಳು ಯಾವುದು ಬಳಸ್ಕೋಬೇಕು, ಸನ್ಯಾಸಿಗಳು ಯಾವುದು ಬಳಸ್ಕೋಬೇಕು? ಈಗ ಕೆಲವರು ನನಗೇನೂ ಬೇಡಪ್ಪ, ಊಟ ಹೊಂದಿದ್ರೆ ಸಾಕು, ನಾನು ಸನ್ಯಾಸಿಯಪ್ಪ, ನನಗೆ 6 ಗಂಟೆಗೆ ಹೋಗಲ್ಲಪ್ಪ, ನಾನು ಜಪ ಧ್ಯಾನ ಮಾಡ್ಕೊಂಡು ಭಗವಂತನ ಧ್ಯಾನ ಮಾಡ್ಕೊಂಡು ಬದುಕ್ತೀನಪ್ಪ, ನನಗೆ ಈ ಜನಗಳ ಸವಾಸ ಬೇಡ, ಈ ಜಗತ್ತಿನ ಸವಾಸ ಬೇಡ, ಈ ಸಂಸಾರ ಬೇಡ ಅಂತ ಕೂತ್ಕೊಬಿಡ್ತಾರೆ. ಅವರು ಯಾವುದು ಬಲಮುರಿ ಗಣಪನಿಗೆ ಅವರು ಆರಾಧಿಸ್ಬೇಕು. ಸನ್ಯಾಸಿಗಳಾದವರು ನನಗೇನೂ ಬೇಡಪ್ಪ ಅನ್ನೋರು ಬಲಮುರಿ ಗಣಪನನ್ನು ಆರಾಧಿಸ್ಬೇಕು. ಬಲಗಡೆ ಸೊಂಡ್ಲಿರುತ್ತಲ್ಲ ಅವರು. ಅದೇ ನನಗೆ ಕಾರ್ ಬೇಕು, ಬೈಕ್ ಬೇಕು, ಅಪಾರ್ಟ್ಮೆಂಟ್ ಬೇಕು, ಹೊಲ ಬೇಕು, ಗದ್ದೆ ಬೇಕು, ಅದು ಬೇಕು, ಇದು ಬೇಕು, ಮಕ್ಳಿಗೆ ಮದುವೆ ಮಾಡಬೇಕು, ಅವ್ರಿಗೆ ಅದು ನೋಡಬೇಕು, ಇವ್ರಿಗೆ ಇದು ನೋಡಬೇಕು, ನಾನು ಇನ್ನೂ ಉದ್ಧಾರ ಆಗಿಲ್ಲ, ನಾನು ಬೆಳೀಲಿಲ್ಲ ಅಂತಾರಲ್ಲಪ್ಪ, ಅವರು ಎಡಮುರಿ ಗಣಪ, ಎಡಗಡೆ ಹೋಗಿರ್ತದಲ್ಲ ಸೊಂಡಲ್ ಗಣಪತಿದು, ಅದು ಆರಾಧಿಸ್ಬೇಕು ವಿಗ್ರಹವನ್ನು. ನೆನಪಿಟ್ಕೊಳ್ಳಿ. ಈಗ ಗೊತ್ತಾಯ್ತಾ? ಕ್ಲಾರಿಫಿಕೇಷನ್. ನಿಮಗೆ ಮೊದಲು ಕ್ಲಾರಿಫಿಕೇಷನ್ ಇದ್ದರೆ ಆಮೇಲೆ ನಾವು ಇದೆಲ್ಲ ಹೆಂಗೆ ಮಾಡೋದು ಏನು ಅಂತ ಆಮೇಲೆ ಕತೆ ಅಲ್ವಾ. ಮೊದಲು ನಾವು ಈ ಕಾಯಿ ಬಗ್ಗೆ ತಿಳ್ಕೊಳ್ಳಿಲ್ಲ, ಗಣಪತಿ ಬಗ್ಗೆ ತಿಳ್ಕೊಳ್ಳಿಲ್ಲ, ಎಡಮುರಿ ಗಣಪ ಅಂದ್ರೇನು, ಬಲಮುರಿ ಗಣಪ ಅಂದ್ರೇನು, ಮೊದಲು ಇದೆಲ್ಲ ತಿಳ್ಕೊಬೇಕಲ್ಲ ನಾವು. ತಿಳ್ಕೊಂಡ್ಮೇಲೆ ತಾನೆ ಇದೆಲ್ಲ ಮಾಡೋದು ಪ್ರಾಕ್ಟಿಕಲ್. ಆಮೇಲೆ ಇದೇನಿದೆ, ಮಾಮೂಲಿ ದಾರ ಇರುತ್ತೆ, ಅದನ್ನೆಲ್ಲ ಇಡ್ತೀವಿ, ಪೂಜೆನ ಹೋಮನ ಮಾಡ್ತೀವಿ, ಅದಕ್ಕೆ ಇನ್ನೂ ಏನೋ ಮಿಕ್ಸ್ ಮಾಡ್ತೀವಿ, ಆಮೇಲೆ ಕಟ್ತೀವಿ, ತಗೊಳಪ್ಪ ಅಂಗಡಿ ಮುಂದ್ಗಡೆ ಹಾಕು. ಅಂಗಡಿ ಮುಂದ್ಗಡೆ ಎಲ್ಲರೂ ನೋಡಬೇಕಲ್ಲ, ಅಲ್ಲಿ ಕಟ್ಬಿಟ್ಟು ನೀವು ಕುಂಬಳಕಾಯಿ, ನಿಂಬೆಹಣ್ಣು, ಮೆಣಸಿನ್ಕಾಯಿ ಕಟ್ತೀರಲ್ಲ ಅಂಗಡಿ ಮುಂದೆ, ಅದೇ ಥರ ಇದಿರ್ತದೆ. ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ವೆಯ್ಟ್ ಮಾಡಿರಿ, ಹೇಳ್ಕೊಡ್ತೀನಿ. ಪೂರ್ತಿ ಕೂಲಾಗಿ ಎಲ್ಲ ಕ್ಲಿಯರ್ ಆಗಿದ್ರೆ ನಿಮಗೆ ಮೈಂಡಲ್ಲಿ ಒಳ್ಳೆ ಶಕ್ತಿ ಇರುತ್ತೆ, ಆತ್ಮಶಕ್ತಿ ಇರುತ್ತೆ. ಯಾರು ಗುರುಗಳಾದವರು ಮಾಂತ್ರಿಕರು ಇದು ಮಾಡಲಿಕ್ಕೆ, ಸಾಮಾನ್ಯ ಜನರು ಕೂಡ ಮಾಡ್ಕೋಬೋದು, ಮಾಂತ್ರಿಕರಂತೆಲ್ಲ. ಆದರೆ ವೆಜಿಟೇರಿಯನ್ ಆಗಿರಬೇಕು. ಆದಷ್ಟು ನಿಯಮಗಳನ್ನು ಕೆಲವು ಇರ್ತದೆ, ಬ್ರಹ್ಮಚರ್ಯ ಅದು ಇದು ಕೆಲವೊಂದಕ್ಕೆ ಆ ಪಾಲನೆ ಮಾಡಬೇಕು. ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ, ಹಾಗೆ ಗ್ರಹಣ ಕಾಲಗಳಲ್ಲಿ ಮಂತ್ರಗಳನ್ನು ಸಿದ್ಧಿ ಮಾಡ್ಕೋಬೇಕು, ದೀಕ್ಷೆ ತಗೊಂಡು ಗುರುಗಳ ಹತ್ರ, ಇದೆಲ್ಲ ಇರುತ್ತೆ ನೋಡಿ. ಇದು ಹೇಗೆ ಮಾಡೋದು ಸುತ್ತೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ, ಅದರಂತೆ ಮಾಡಿ, ಓಕೆನಾ. ಈಗ ಮೊದಲು ನೀವೇನು ತಿಳ್ಕೊಂಡ್ರಿ, ಎಡಮುರಿ ಬಲಮುರಿ ತಿಳ್ಕೊಂಡ್ರಿ. ಬರೀ ಗಣಪತಿ ಅಂತಲ್ಲ ಇವರೇ, ಗಣಪತಿಗೆ ನೋಡಿಯಪ್ಪ ಸಿದ್ಧಿ ಬುದ್ಧಿ ಅಂತ ಇರ್ತಾರೆ, ಗೊತ್ತಾಯ್ತನ್ರಿ? ಏನು ಹೇಳ, ಸಿದ್ಧಿ ಬುದ್ಧಿ ನಿಮ್ಗೆ ಗೊತ್ತಲ್ಲ. ಬಲಗಡೆ ಗಣಪತಿ ಸಿದ್ಧಿ ಬುದ್ಧಿ. ಹಾಗೆ ಗಣಪತಿಗೆ ಕುಮಾರಸ್ವಾಮಿಗೆ ಯಾರು? ಶ್ರೀ ಬೆಳ್ಳಿ ಮಾತಾ ದೇವಸ್ಥಾನ ಮಾತಾ. ಶ್ರೀಮನ್ನಾರಾಯಣ್ಗೆ ಯಾರು? ಪದ್ಮಾವತಿ ಲಕ್ಷ್ಮೀ ಮಾತಾ. ಈಗ ಅರ್ಥ ಆಯ್ತನ್ರಿ? ಹಾಗೆ ಸೂರ್ಯನಾಡಿ, ಬಲಗಡೆ ಸೂರ್ಯನಾಡಿ ಈ ಮೂಗಿದೆಯಲ್ಲಪ್ಪ, ಬಲಗಡೆ ಏನಿರುತ್ತೆ?
ಸೂರ್ಯನಾಡಿ ಎಲ್ಲಿಂದ ಬಂತದೆ? ನಮ್ಮ ಕಾಲು ಹೆಬ್ಬೆರಳುಗಳಿಂದ ಬಂದಿರುತ್ತೆ. ಎಡಗಡೆ ಅದು ಬಲಗಡೆ ಬಂದುಬಿಟ್ಟಿರುತ್ತೆ, ಬಲಗಡೆ ಅದು ಎಡಗಡೆ ಬಂದುಬಿಟ್ಟಿರ್ತದೆ. ಯಾವ ಥರ? ಈ ಥರ ರೊಟೇಟ್ ಮಾಡ್ಕೊಂಡು ನಮ್ಮ ಬೆನ್ನುಮೂಳೆ ಮೂಲಕ ಇಡ ಪಿಂಗಳ ಸುಷುಮ್ನ ನಾಡಿ ಅಂತೀವಿ. ನಮ್ಮ ಬೆನ್ನುಮೂಳೆ ಮೂಲಕ ಸಪ್ತಚಕ್ರಗಳು ಕುಂಡಲಿ ಸಾಧನೆ ಅಂತೀವಿ. ಗೊತ್ತಾಯ್ತಲ್ಲ? ಆ ನಾಡಿ ಇರುತ್ತಲ್ಲ ಬೆನ್ನುಮೂಳೆನಲ್ಲಿ ಸುತ್ಕೊಂಡು ಬಂದು ತಲೆ ಮೇಲಿಂದ ಬಂದು ಬ್ರಹ್ಮರಂಧ್ರದಿಂದ ಬಂದು ಈ ಮೂಗು ಒಳ್ಳೆಯದಿಲ್ಲ ಬಲಗಡೆ, ಇದೇನು ಸೂರ್ಯ ನಾಡಿ ಅಂತೀವಿ. ಇದು ಚಂದ್ರ ನಾಡಿ ಅಂತೀವಿ ಎಡಗಡೆ. ಇದು ಕೂಲ್ ಚಂದ್ರ ಕೂಲ್ ಅಲ್ವಾ, ತಂಪು. ಆದರೆ ಚಂಚಲ, ಅಸ್ಥಿರತೆ. ಅದಕ್ಕೆ ಹೆಣ್ಮಕ್ಳಿಗೆ ತೂತು ಮಾಡಿ ಮೂಗನ್ನ ತಾಕ್ತಾರೆ. ಯಾಕೆ ಹೆಣ್ಮಕ್ಳಿಗೆ ಹಾಕ್ತಾರೆ? ಗಂಡು ಮಕ್ಳು ಹಾಕತ್ತಾರೆ. ಕಂಟ್ರೋಲ್. ಚಂದ್ರ ಭಗವಾನ ಅಸ್ಥಿರ, ಚಂಚಲ. ಮನಸ್ಸು ಇದು ಕಡೆ ಇರಲ್ಲ, ಓಡಾಡ್ತಾ ಇರುತ್ತೆ, ಚಂಚಲ. ಆವಾಗ ಒಳ್ಳೆ ಆಲೋಚನೆಗಳು ಬರೋದಿಲ್ಲ. ಒಳ್ಳೆ ವ್ಯಾಪಾರ ಮಾಡಬೇಕು, ಒಳ್ಳೆ ಯಾವುದೋ ಮದುವೆ ಫಿಕ್ಸ್ ಮಾಡಬೇಕು, ಒಳ್ಳೆ ಯಾವುದೋ ಫ್ಯಾಕ್ಟ್ರಿ ಕಟ್ಟಬೇಕು, ಒಳ್ಳೆ ಯಾವುದೋ ಒಂದು ಇಂಟ್ರ್ಯೂಗೆ ಹೋಗಬೇಕು, ಒಳ್ಳೆ ಯಾವುದೋ ಒಂದು ಪರೀಕ್ಷೆನಲ್ಲಿ ಒಳ್ಳೇದು ಬರೀಬೇಕು ಅಂದರೆ ನಮ್ಮ ಮನಸ್ಸು ಸ್ಥಿರತೆಯನ್ನು ಕಾದ್ಕೋಬೇಕು. ಸ್ಥಿರತೆಯನ್ನು ಕಾಯ್ಕೊಂಡ್ರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಒಂದು ಪ್ರಶ್ನೆ ಅಥವಾ ಸಮಸ್ಯೆಗೆ ಉತ್ತರ ಸಿಗುತ್ತೆ ಅಲ್ವಾ? ಹೌದಾ ಇಲ್ವಾ? ಅದು ಬರಬೇಕಂದ್ರೆ ಏನು ಮಾಡಬೇಕು? ನಮ್ಮ ನರನಾಡಿಗಳು ಕಂಟ್ರೋಲಲ್ಲಿರಬೇಕು. ನರನಾಡಿಗಳು ಅವೆಲ್ಲ ಕಂಟ್ರೋಲಲ್ಲಿ ಇರ್ಬೇಕಾದ್ರೆ ಏನು ಮಾಡಬೇಕು? ನಾವು ಆದಷ್ಟು ಯೋಗ ಸಾಧನೆ, ತಪಸ್ಸಾಧನೆ, ಪೂಜಾ ಕರ್ಮಗಳು ಇವೆಲ್ಲ ಮಾಡಬೇಕು. ಆರಾಧನೆ, ದೈವ ಗುರುವನ್ನು ಅಲ್ವಾ? ಆಗ ನಮ್ಮ ಆಲೋಚನೆ ಕರೆಕ್ಟಾಗಿರುತ್ತೆ, ನಾವು ಅಂದ್ಕೊಂಡಿದ್ದು ಪಕ್ಕ ಆಗುತ್ತೆ. ಹಾಗೆ ತಂತ್ರಶಾಸ್ತ್ರದಲ್ಲಿ ಇವೆಲ್ಲ ಬಳಸ್ತೀವಿ. ಯಾವುವು? ಈ ಕಾಯಿಗಳು, ಬೇರುಗಳು, ತಾಯ್ತ, ಯಂತ್ರ, ಶ್ರೀಚಕ್ರ ಇದೆಲ್ಲ ಬಳಸ್ತೀವಿ. ಯಾಕಂದರೆ ಎಲ್ಲರೂ ತಪಸ್ಸು ಮಾಡೋಕ್ಕಾಗಲ್ಲ. ಆಗುತ್ತಾ? ಎಲ್ಲರೂ ಧ್ಯಾನ ಮಾಡೋಕ್ಕಾಗುತ್ತಾ? ಎಲ್ಲರೂ ಪೌರ್ಣಮಿ, ಅಮಾವಾಸ್ಯೆ, ಗ್ರಹಣ ಕಾಲಕ್ಕೆಲ್ಲ ಮಾಡೋಕ್ಕಾಗುತ್ತಾ? ಆಗಲ್ಲ. ಅವ್ರಿಗೇನು ಮಾಡೋದು? ಅವ್ರಿಗೆ ಚಿಂತೆ, ನಾವೇನಪ್ಪ ಮಾಡೋದು? ಇವರೇನೋ ಗುರುಗಳು, ಇವರೇನೋ ಮಂತ್ರವಾದಿಗಳು, ಅವರೇನೋ ಇನ್ನೊಬ್ಬರು ಸಾಧಕರು, ತಪಸ್ವಿಗಳು, ಯೋಗಿಗಳು, ಅವರೇನೋ ಮಾಡ್ಕೊಬಿಡ್ತಾರೆ. ನಾವೇನು ಮಾಡೋದು ಅಂತಾರೆ ರೈತರು, ಇವರು ಆಫೀಸ್ನಲ್ಲಿ ಕೆಲಸ ಮಾಡೋರಲ್ಲ. ಪಾಪ ಅವರೇನೋ ಒಂದಷ್ಟು ಗುರುದಕ್ಷಿಣೆ ಕೊಟ್ಟು, ಗುರುಗಳೇ ನನಗೆ ಅದು ಮಾಡಿಕೊಡಿ, ಇದು ಮಾಡಿಕೊಡಿ ಅಂತಾರೆ. ಆವಾಗ ಈ ಜಗನ್ಮಾತೆ ಪಾರ್ವತಿ ಶಿವನ ಹತ್ರ ಏನೆಲ್ಲ ಮಂತ್ರಗಳು, ತಂತ್ರಶಾಸ್ತ್ರ ವಿದ್ಯೆ ಕಲ್ಕೊಂಡ್ಲು, ಅದನ್ನು ಎಷ್ಟೋ ಜನ ಗುರುಗಳಿಗೆ, ಋಷಿಮುನಿಗಳಿಗೆ ದಾರೆ ಇರಲಿಲ್ಲ. ಜಗನ್ಮಾತೆ ಪಾರ್ವತಿಯನ್ನು ನಾವು ತಿಳ್ಕೊಬೇಕು, ಮಹಾಕಾಳಿಯನ್ನು. ಆಕೆ ಕೊಟ್ಟಂಥ ಭಿಕ್ಷೆ ಈ ಜ್ಞಾನ. ಇದನ್ನು ನಾವು ಈ ರೀತಿ ತಂತ್ರಗಾರಿಕೆಯಲ್ಲಿ ಬಳಸಿ ಎಲ್ಲರಿಗೂ ಉಪಯೋಗ ಆಗುವಂತೆ ಮಾಡ್ತೀವಿ. ನಮ್ಮ ಶರೀರಕ್ಕೆ ಕಂಟ್ರೋಲ್ ಇರೋದು ಸಪ್ತಚಕ್ರಗಳ ಸಾಧನೆ, ಕುಂಡಲಿನಿ ಸಾಧನೆ, ನರನಾಡಿಗಳು, ಆಮೇಲೆ ಗರ್ಭಕೋಶ, ಕಿಡ್ನಿ, ಆಮೇಲೆ ಪ್ರೈವೇಟ್ ಪಾರ್ಟ್ಸ್ ಅಂದರೆ ಗೊತ್ತಾಯ್ತಾ? ಪ್ರೈವೇಟ್ ಪಾರ್ಟ್ಸು. ಆಮೇಲೆ ಮಕ್ಕಳಾಗಬೇಕಾರೆ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಅವರು ಗ್ರಂಥಿಗಳೆಲ್ಲ ಬ್ರಹ್ಮಗ್ರಂಥಿ ಕರೆಕ್ಟಾಗಿರಬೇಕು. ಆಮೇಲೆ ವಿಷ್ಣು ಗ್ರಂಥಿ ಕರೆಕ್ಟಾಗಿರಬೇಕು. ಅಂದರೆ ಹೃದಯ, ಶ್ವಾಸಕೋಶ ಕರೆಕ್ಟ್ ಇರಬೇಕು. ಕಿಡ್ನಿ, ಕರಳುಗಳು ಇವೆಲ್ಲ, ಮೇಧೋಜೀರಕ ಇವೆಲ್ಲ ಕರೆಕ್ಟಾಗಿರಬೇಕು. ಆಮೇಲೆ ಬ್ರೈನ್ ಕರೆಕ್ಟ್ ಇರಬೇಕು. ಕಣ್ಣುಗಳು, ಮೂಗು, ಬಾಯಿ ಎಲ್ಲ ಕರೆಕ್ಟಾಗಿದ್ದರೆ ತಾನೇ ಅಲ್ಲನಪ್ಪ ಆರೋಗ್ಯ ಇರೋದು, ದೀರ್ಘಾಯುಷ್ಯವಂತರಾಗೋದು, ಒಳ್ಳೆ ಆಲೋಚನೆ ಬರೋದು. ಇದೆಲ್ಲ ಎಲ್ಲಿಂದ ಬರುತ್ತೆ? ಈ ರೀತಿ ಕಾಯಿಗಳು, ಬೇರುಗಳು, ಹಣ್ಣುಗಳು, ತರಕಾರಿಗಳು, ಅವೆಲ್ಲ ಸೊಪ್ಪುಗಳು ಎಲ್ಲ ತಿನ್ನಬೇಕು, ಅಥವಾ ಗಾಳಿ ಉಸಿರಾಡಬೇಕು. ಆಗಲೇ ಎನರ್ಜಿ ಬರೋದು. ಅಷ್ಟೇ ಅಲ್ಲ, ನಾವು ಅದನ್ನು ಕಣ್ಣಲ್ಲಿ ನೋಡ್ತಾ ಇರಬೇಕು. ನೋಡ್ರಿ, ಇದೆಲ್ಲ ಮಂತ್ರಸಿದ್ಧಿ ಮಾಡಿ ಅಂಗಡಿ ಮುಂದೆ ಕಟ್ಬಿಟ್ರೆ ಜನ ಹೋಗೋರು ಬರೋರು ನಿಮ್ಮ ವ್ಯಾಪಾರ ಜಾಸ್ತಿ ಆಗ್ತಾಯಿದ್ರೆ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರೆ ಕೆಲವರು. ನಿಮ್ಗೆ ಆಗದವ್ರು ಅವ್ರು ಹೊಟ್ಟೆ ಕಿಚ್ಚು ಪಟ್ಕೋಬಾರ್ದು ಅಂದರೆ ಇದು ನಾವೆಲ್ಲ ಮಾಡಿಕೊಡ್ತೀವಿ. ಇದನ್ನು ತೋರಿಸ್ತೀನಿ. ಇದು ಇನ್ನೊಂದು ಪಾರ್ಟಲ್ಲಿ ನಿಮಗೆ ನೀಟಾಗಿ ತೋರಿಸ್ತೀನಿ. ಈ ಪಾರ್ಟ್ ದೊಡ್ಡದಾಗುತ್ತೆ. ಮೊದಲು ತೇರಿ ತಿಳ್ಕೊಬಿಡಿ ಇವೆಲ್ಲ ಏನಕ್ಕಾಗುತ್ತೆ ಅಂತ. ಆಮೇಲೆ ಇನ್ನೊಂದು ಪಾರ್ಟಲ್ಲಿ ಇದನ್ನು ಹೆಂಗೆ ಗುರುಗಳೇ ಮಾಡೋದು ಅಂತ ನೀವು ಕೇಳ್ತೀರಾ, ಮನಸ್ಸಿನಲ್ಲಿ ಐತೆ. ಅದು ನಾನು ನೀಟಾಗಿ ನೀವು ಮಾಡಿ ತೋರಿಸ್ತೀನಿ. ನೀವೇ ಮಾಡ್ಕೋಬೋದು. ಅದು ಬೇಕಾದ್ರೆ ಒಂದು 10 ನಿಮಿಷ ಆಗಲಿ, ಅದು ಸಪ್ರೇಟಾಗಿ ಮಾಡೋಣ. ನಿಮಗೆ ಇದು ಹೆಂಗೆ ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ. ಫಸ್ಟು ನಾನು ಯಾವುದೇ ಹೇಳ್ಕೊಟ್ರು ಮೊದಲು ಅದ್ರ ಬಗ್ಗೆ ತೇರಿ ಕೊಡ್ತೀನಿ. ಆಮೇಲೆ ನಿಮಗೆ ಅದ್ರ ಬಗ್ಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡ್ರಿ, 2 ಪಾರ್ಟ್ ತಿಳ್ಕೊಬಿಡಿ. ಯಾವುದೇ ಆಗಲಿ, ತಾಯ್ತ ಆಗಲಿ, ಗುಲಗಂಜ ಆಗಲಿ, ಯಾವುದೇ ಆಗಲಿ 2 ಪಾರ್ಟ್ ಮಾಡೋಣ. ಒಂದು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಬಗ್ಗೆ, ಅದು ಏನೇನಾಗುತ್ತೆ, ಅದು ಹೆಂಗೆ ಬಂತು, ಅದ್ರ ಶಕ್ತಿ ಏನು ಅಂತ. ನಾನು ಹೇಳಿದೆ, ಸಿದ್ಧಿ ಬುದ್ಧಿ ಗಣಪತಿ ಆ ಶಕ್ತಿ, ಶ್ರೀ ವೆಲ್ಲಿಮಠ ದೇವಸ್ಥಾನ ಮಠ ಕುಮಾರಸ್ವಾಮಿ ಆ ಶಕ್ತಿ, ಪದ್ಮಾವತಿ ಅನಂತಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಆ ಶಕ್ತಿ, ಗೌರಿ ಗಂಗಾಧರೇಶ್ವರ ಅವ್ರ ಶಕ್ತಿ, ಈಗ ನಿಮ್ಮಲ್ಲಿ ಇಡ ಪಿಂಗಳ ಸುಷುಮ್ನ ನಾಡಿ ಆ ಶಕ್ತಿ. ಅದೇ ನೀವು, ಆ ಎಲ್ಲ ದೇವತೆಗಳ ಶಕ್ತಿ ನಿಮ್ಮಲ್ಲೇ ಇರುತ್ತೆ. ಅದು ಯೋಗಿಗಳಿಗೆ, ಸಾಧಕರಿಗೆ, ಜ್ಞಾನಿಗಳಿಗೆ ಅರ್ಥ ಆಗುತ್ತೆ. ಪಾಪ ಸಾಮಾನ್ಯ ಜನರಿಗಾಗಲ್ಲ. ಅದಕ್ಕೆ ಅವ್ರಿಗೆ ಇವೆಲ್ಲ ಈ ನೋಡ್ರಿ, ಭಗವಂತ ಏನು ಮಾಡಿಬಿಟ್ಟಿದ್ದಾನೆ, ಭಾಳ ಟ್ರಿಕ್ಸ್ ಮಾಡಿದ್ದಾನೆ, ಮ್ಯಾಜಿಕ್ಕು. ನೋಡ್ರಿ, ನಮ್ಮ ಶರೀರದಲ್ಲಿ ಏನಿದೆ ಅದೇ ಗಿಡ, ಕಾಯಿ, ಬಳ್ಳಿಗಳಲ್ಲಿರುತ್ತೆ. ಪ್ರಪಂಚ ಹೊರಗಡೆ ಇರುತ್ತೆ, ಗಿಡಗಳಲ್ಲಿರುತ್ತೆ, ಪಕ್ಷಿಗಳಲ್ಲಿರುತ್ತೆ, ಪ್ರಾಣಿಗಳಲ್ಲಿರುತ್ತೆ, ಆಕಾಶದಲ್ಲಿರುತ್ತೆ.
ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ರೀ, ಗೇಲಾಕ್ಷಿ ಪಥ ಹೆಂಗಿದೆ 69 ಥರ ಸಂಖ್ಯೆಗಳಲ್ಲೂ ಇರುತ್ತಾರೆ. ಅದು 69 ನೋಡಿರಿ, ಹಾಗೆ ನಮ್ಮ ಗೇಲಾಕ್ಷಿ ಪಥ ಇರುತ್ತೆ. ಹಾಗೆ ಜೋಡಿ ಸರ್ಪಗಳು ನೋಡಿ ಒಂದಕ್ಕೊಂದು ಸುತ್ಕೊಂಡಿರ್ತವೆ. ಅದ್ರ ಮೇಲೆ ನಾಗಮಣಿ ಇರುತ್ತೆ. 2 ಮಣಿ ಬಂದುಬಿಟ್ರೆ ಇನ್ನೊಂದು ನಾಗಮಣಿ ಇರುತ್ತೆ ಮೇಲೆ. 2 ಮಣಿ ಒಂದಾಗ್ಬಿಟ್ರೆ ನಾಗಮಣಿ, ಅದು ನಮ್ಗೆ ಸಿಗ್ಬಿಟ್ರೆ ಆ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡ್ಬೋದು ನಾವು. ನಾವೇ ಬ್ರಹ್ಮ, ನಾಗಬ್ರಹ್ಮ, ಬಾಲಸುಬ್ರಹ್ಮಣ್ಯ. ಅರ್ಥ ಆಯ್ತೇನ್ರಿ? ನಾವು ಬಳಸ್ಕೋಬೇಕಷ್ಟೇ. ಯಾವ್ಯಾವ ಗಿಡದಲ್ಲಿ ಏನಿದೆ, ಯಾವ್ಯಾವ ಪಕ್ಷಿನಲ್ಲಿ ಏನಿದೆ, ಯಾವ ಪ್ರಾಣಿನಲ್ಲಿ ಏನಿದೆ, ಯಾವ್ಯಾವ ಗ್ರಹದಲ್ಲಿ ಏನಿದೆ, ಯಾವ್ಯಾವ ನದಿನಲ್ಲಿ ಏನಿದೆ, ಯಾವ್ಯಾವ ಪ್ರದೇಶ ತೀರ್ಥಕ್ಷೇತ್ರಗಳಲ್ಲಿ ಏನಿದೆ, ಲಾಸ್ಟ್ಗೆ ನಮ್ಮ ಶರೀರದಲ್ಲಿ ಏನಿದೆ, ಇದನ್ನು ತಿಳ್ಕೊಬೇಕು. ಅದು ಜ್ಞಾನ. ಈಗ ನಾವು ಏನು ತಿಳ್ಕೊಂಡ್ವಿ? ಇಡ ಪಿಂಗ್ಳ ಸುಷುಮ್ನ ನಾಡಿ ತಿಳ್ಕೊಂಡ್ವಿ. ನಮ್ಮ ಶರೀರದಲ್ಲಿ ಕಾಯಗಳಲ್ಲಿ ತಿಳ್ಕೊಂಡ್ವಿ. ಎಡಮುರಿ ಬಲಮುರಿ ತಿಳ್ಕೊಂಡ್ವಿ. ದೇವತೆಗಳಲ್ಲಿ ಸಿದ್ಧಿಬುದ್ಧಿ, ಗಣೇಶ, ಶ್ರೀ ವಿಳಿಮತ ದೇವಸ್ಥಾನ, ಕುಮಾರಸ್ವಾಮಿ, ಅನಂತ ಪದ್ಮತ, ಅನಂತ ಲಕ್ಷ್ಮಿ, ಶ್ರೀಮನ್ನಾರಾಯಣ, ಶ್ರೀ ಗೌರಿ ಗಂಗಾಧರೇಶ್ವರ ಇವ್ರನ್ನ ತಿಳ್ಕೊಂಡ್ವಿ ಅಲ್ಲೇನ್ರಿ? ಹಾಗೆ ಪರಬ್ರಹ್ಮ, ಬ್ರಹ್ಮಾಜಿ, ಸರಸ್ವತಿ ಅವರು ಅಲ್ವಾ? ಓಕೆನಾ? ಜೋಡಿ ಸರ್ಪಗಳು, ನಾಗದೇವತೆಗಳು ತಿಳ್ಕೊಂಡ್ರಲ್ಲ? ಇವೆಲ್ಲ ಒಂದೇ. ಹಂಗಾರೆ ಈ ವಸ್ತುಗಳು ಬಳಸಿ ನಾವು ಏನೋ ಒಂದು ತಂತ್ರ ಮಾಡ್ತೀವಿ, ತಂತ್ರಗಾರಿಕೆ ಮಾಡ್ತೀವಿ. ಏನಕ್ಕೆ ತಂತ್ರಗಾರಿಕೆ? ಏನೂ ಬರಹ ಬರೆದವರು ಎಲ್ಲ ಓದಿರೋರು ಒಟ್ಟಿನಲ್ಲಿ ಅವರು ತಪಸ್ಸಾಧನೆ ಮಾಡೋಕ್ಕಾಗಲ್ಲ. ಏನೋ ವ್ಯಾಪಾರ ಮಾಡ್ತಾರೆ, ಏನೋ ಆಫೀಸ್ ಓಪನ್ ಮಾಡ್ತಾರೆ, ಏನೋ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ, ಏನೋ ತೋಟದಲ್ಲಿ ಒಳ್ಳೆ ಬೆಳೆಗಳು ಬೆಳಿಬೇಕಂತಾರೆ. ಅವ್ರಿಗೆ ಒಳ್ಳೇದಾಗಬೇಕಲ್ಲಪ್ಪ. ಅವ್ರಿಗೇನು ಕೂತ್ಕೊಂಡು ತಪಸ್ ಮಾಡೋಕ್ಕಾಗುತ್ತೆ? ನಮ್ಮಂಥ ಗುರುಗಳ ಥರ ಪಾಪ ಅವ್ರದ್ದೇ ಸಮಸ್ಯೆಗಳು, ಅವ್ರದ್ದೇ ಕಷ್ಟ. ಏನೋ ಅಮ್ಮಮ್ಮ ಅಂದರೆ ಒಂದು ದೂದ ಕಡೆ ಹಚ್ತಾರೆ, ಕರ್ಪೂರ ಹಚ್ತಾರೆ, ತೆಂಗಿನಕಾಯಿ ಹಚ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಬಾರ್ತಾರೆ. ಇಲ್ಲ ಕೂತ್ಕೊಂಡ್ರೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊತಾರೆ ಅಷ್ಟೇ, ಅದಕ್ಕೆ ಮೇಲೆ ಆಗಲ್ಲ. ಅದಕ್ಕೆ ನಮ್ಮಂಥ ಗುರುಗಳು ನಿಸ್ವಾರ್ಥವಾಗಿ ಅವ್ರ ಉದ್ಧಾರ ಆಗಲಿ ಅಂದ್ಬಿಟ್ಟು ಅವ್ರು ಕೊಟ್ಟಷ್ಟು ತಗೊಂಡು, ಅವರು ಮನಸ್ತೃಪ್ತಿಯಾಗಿ ಕೊಟ್ಟಷ್ಟು ತಗೊಂಡು ನಾವು ಅವ್ರಿಗೆ ಇದೆಲ್ಲ ಮಾಡಿಕೊಡ್ಬೇಕು. ಗೊತ್ತಾಯ್ತಾ? ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೀನಿ, ಏನು ಎಡಮುರಿ ಅಂದ್ರೇನು, ಬಲಮುರಿ ಅಂದ್ರೇನು. ಬಲಗಡೆ ಸೊಂಡಲ್ಲಿ ಹೋಗಿದರೆ ಗಣಪತಿದು ಸಿದ್ಧಿ ಬುದ್ಧಿ. ಬುದ್ಧಿ ಇರೋವಳು ಎಡಗಡೆ. ಬುದ್ಧಿ ಅಂದರೆ ಏನು? ಒಳ್ಳೆ ಬುದ್ಧಿವಂತ, ಒಳ್ಳೆ ಬುದ್ಧಿವಂತಳು ನಮ್ಮ ಮಗಳು. ನಮ್ಮ ಮಗಳು ಒಳ್ಳೆ ಬುದ್ಧಿವಂತಳು, ನಮ್ಮ ತಾಯಿ ಒಳ್ಳೆ ಬುದ್ಧಿವಂತಳು, ನಮ್ಮ ಅತ್ತೆ ಒಳ್ಳೆ ಬುದ್ಧಿವಂತಳು, ನಮ್ಮ ಅತ್ತಿಗೆ ಒಳ್ಳೆ ಬುದ್ಧಿವಂತಳು, ನಮ್ಮ ಅಕ್ಕ ಒಳ್ಳೆ ಬುದ್ಧಿವಂತಳು, ನಮ್ಮ ಅಜ್ಜಿ ಒಳ್ಳೆ ಬುದ್ಧಿವಂತಳು ಅಂತೀರಿ. ಹಾಗೆ ತಾತ ಬುದ್ಧಿವಂತ, ಚಿಕ್ಕಪ್ಪ ಚಿಕ್ಕಮ್ಮ ಬುದ್ಧಿವಂತರು, ದೊಡ್ಡಮ್ಮ ಬುದ್ಧಿವಂತರು, ಅಮ್ಮ ಅಪ್ಪ ಬುದ್ಧಿವಂತರು, ಅಣ್ಣ ಬುದ್ಧಿವಂತರು, ಮಗ ಬುದ್ಧಿವಂತರು ಅನ್ನಲ್ವಾ? ಪಕ್ಕದಲ್ಲಿ ಬುದ್ಧಿ. ವಿಘ್ನೇಶ್ವರ ಸೆಂಟ್ರಲ್ ಇರ್ತಾನೆ ಎಡಗಡೆ, ಬಲಗಡೆ ಸಿದ್ಧಿ ಬುದ್ಧಿ. ಸಿದ್ಧಿ ಅಂದರೆ ಶಕ್ತಿ ಕೊಡೋವಳು, ಜ್ಞಾನ ಕೊಡೋವಳು. ಆ ಥರ ಯಾರಿಗೆ? ಯೋಗಿಗಳಿಗೆ, ತಪಸ್ಸುಗಳಿಗೆ. ಬಲಗಡೆ ಮುಖ. ಬಲಮುರಿ ಗಣಪತಿ. ಈ ದೇವಸ್ಥಾನಗಳು ಭಾಳ ಕಡಿಮೆ ಇರ್ತವೆ. ಅದೇ ಎಡಮುರಿವು ತುಂಬ ಇರ್ತವೆ. ನೆನ್ಪಿಟ್ಕೊಳ್ಳಿ, ಎಡಗಡೆ ಸೊಂಡಲ್ಲಿರುತ್ತಲ್ಲ ಅವು ತುಂಬ ಇರ್ತವೆ. ಯಾಕಂದರೆ ಎಲ್ಲ ಸಂಸಾರಿಗಳು ಆರಾಧಿಸೋದು ಎಡಮುರಿ ಗಣಪನನ್ನು. ಎಡಗಡೆ ಇರುತ್ತಲ್ಲ ಸೊಂಡಲು, ಆ ಗಣಪನನ್ನು ಎಲ್ಲರೂ ಮನೆಗಳಲ್ಲಿ ಇಟ್ಕೊತಾರೆ. ಫೋಟೋ ದೇವಸ್ಥಾನಗಳಲ್ಲಿ ಹೋದರೂ ಅದೇ ಇರೋದು, ಅದು ಪೂಜೆ ಮಾಡ್ತಾರೆ. ಆದರೆ ಬಲಮುರಿ ಇರೋದು ತುಂಬ ಅಪರೂಪ ದೇವಸ್ಥಾನಗಳು. ಅದನ್ನು ತುಂಬ ಮಂದಿ ಆರಾಧಿಸೋದಿಲ್ಲ, ಕಡಿಮೆ. ಯಾರೋ ನಮ್ಮಂಥ ಯೋಗಿಗಳಿಗೆ ಏನು ಬೇಕೋ? ಜ್ಞಾನ ಬೇಕು. ಅದಕ್ಕೆ ಬಲಮುರಿ ಗಣಪನನ್ನು ನಾವು ಆರಾಧಿಸ್ತೀವಿ. ನಮಗೆ ಜ್ಞಾನ ಸಿದ್ಧಿಗಳ ಬಗ್ಗೆ, ಮಂತ್ರಸಿದ್ಧಿ, ಜ್ಞಾನಸಿದ್ಧಿ, ಮುಕ್ತಿ, ಮೋಕ್ಷ, ಜೀವನ್ಮುಕ್ತಿ ಸಾಕು ನಮಗೆ. ಆದರೆ ಸಂಸಾರಿಗಳಿಗೆ ಹಂಗಲ್ಲ. ಅವರಿಗೆ ಸೈಕಲ್ ಬೇಕು, 2 ವೀಲರ್ ಬೇಕು, 3 ವೀಲರ್ ಬೇಕು, 4 ವೀಲರ್ ಬೇಕು, ದೊಡ್ಡ ಗಾಡಿ, ಚಿಕ್ಕ ಮನೆ, ದೊಡ್ಡ ಮನೆ, ಅದು ಇದು ವ್ಯವಹಾರ ತಾಪತ್ರಗಳು ಅವರಿಗೆ ಬಂದು ಬಳಗ. ಅದಕ್ಕೆ ಎಡಮುರಿ ಬುದ್ಧಿ. ವಿಘ್ನೇಶ್ವರ ಸಿದ್ಧಿ ಬುದ್ಧಿ. ಅವರಿಗೆ ಬುದ್ಧಿ ಬೇಕು, ಒಳ್ಳೆಯ ಸದ್ಬುದ್ಧಿ ಬೇಕು, ಬುದ್ಧಿವಂತಿಕೆ ಬೇಕು, ಜ್ಞಾನ ಬೇಕು ಅಲ್ವಾ? ಹಾಗೆ ಶ್ರೀ ವೆಳ್ಳಿ ಮಾತಾ, ದೇವಸೇನ ಮಾತಾ. ವೆಳ್ಳಿ ಯಾರು? ನಾಗದೇವತೆ, ಮುಕ್ತಿ ಕೊಡುವಳು. ಕುಮಾರಸ್ವಾಮಿಗೆ ಬಲಗಡೆ ಯಾರೋ? ವೆಳ್ಳಿ ಮಾತೆ. ದೇವಸೇನ ಮಾತೆ ಎಡಗಡೆ. ದೇವಸೇನೆ ಯಾರು? ಇಂದ್ರನ ಮಗಳು. ಇಂದ್ರ ಯಾರು? ಸ್ವರ್ಗಾಧಿಪತಿ, ಅವ್ರ ಮಗಳು ದೇವಸೇನೆ. ಯಾರಿಗೆ? ಕುಮಾರಸ್ವಾಮಿಗೆ ಎಡಗಡೆ. ಆಕೆ ಏನು ಮಾಡ್ತಾಳೆ? ದೇವಸೇನೆ ರಾಜ್ಯಭಾರ ಮಾಡ್ತಾಳೆ. ದೇವರಾಜನ ಮಗಳ ಅಂದಮೇಲೆ ಇನ್ನೇನು ಹೇಳೋದು? ಆಕೆ ದೇವಸೇನೆ ಕುಮಾರಸ್ವಾಮಿಗೆ. ಇನ್ನು ಶ್ರೀಮನ್ನಾರಾಯಣನಿಗೆ ಅನಂತ ಪದ್ಮಾವತಿ ಬಲಗಡೆ. ಅನಂತ ಪದ್ಮಾವತಿ ಬಲಗಡೆ. ಪದ್ಮಾವತಿ ಯಾರು? ಜಗನ್ಮಾತೆ, ನಾಗದೇವತೆ, ನಾಗಮಾತೆ. ಅನಂತ ಪದ್ಮಾವತಿ ಆಕೆ. ಅನಂತ ತಲೆಗಳು ಆಕೆ, ಶಿರಗಳು. ಅನಂತ ಶೇಷ ಅಂತಿರಲ್ಲ, ಜಗನ್ಮಾತೆ ಅನಂತ ಶೇಷಮಾತೆ ಆಕೆ ಪದ್ಮಾವತಿ. ಮುಕ್ತಿ ಕೊಡೋವಳು. ಮುಕ್ತಿ ನಾಗೇಶ್ವರಿ ಆಕೆ. ಆ ಎಡಗಡೆ ಯಾರು? ಅನಂತ ಲಕ್ಷ್ಮಿ. ಲಕ್ಷ್ಮಿ ಯಾರು? ಅಷ್ಟೈಶ್ವರ್ಯ ಮಾತೆ, ಐಶ್ವರ್ಯ ಕೊಡೋವಳು. ಈಗ ಅರ್ಥ ಆಯ್ತಾ? ಎಡಮುರಿ ಬಲಮುರಿ ಕಾಯಿಗಳ ಬಗ್ಗೆ ನಿಮಗೆ. ಇದು ಕಾಯಿನೆಲ್ಲ ಪವರ್ ಇರುತ್ತೆ, ನಮ್ಮ ಶರೀರದಲ್ಲೂ ಇದೆ. ಅದನ್ನು ನೀವು ನೋಡಿಕೊಂಡ್ರೆ ಇವೆಲ್ಲ ಏನೂ ಬೇಕಾಗಿಲ್ಲ. ನೋಡಿರಿ, ನಮ್ಮ ಶರೀರದಲ್ಲಿ ಎಲ್ಲವೂ ಇದೆ ರೀ. ನೀವು ಅದನ್ನು ಕಂಡ್ಕೊಬಿಟ್ರೆ ನಿಮಗೆ ಕಾಯಿನೂ ಬೇಡ, ಯಂತ್ರನೂ ಬೇಡ, ತಂತ್ರನೂ ಬೇಡ, ಯಾವುದು ಬೇಡ ರೀ. ಶ್ರೀಚಕ್ರನೂ ಬೇಡ, ಯಾವುದೂ ಬೇಕಾಗಿಲ್ಲ ನಿಮಗೆ.
ನಿಮ್ಮಲ್ಲೇ ಎಲ್ಲ ದೈವ ಇರುತ್ತೆ, ದೇವತೆಗಳಿರುತ್ತೆ, ಗುರುಗಳಿರ್ತಾರೆ, ಎಲ್ಲ ಇರ್ತಾರೆ. ಗ್ರಹ ತಾರೆ ನಕ್ಷತ್ರ ಈ ಕಾಯಗಳ ಶಕ್ತಿನೂ ನಿಮ್ಮಲ್ಲೇ ಇದೆ, ಅದನ್ನು ಕಂಡ್ಕೊಂಡು ಬರ್ಬೇಕಷ್ಟೆ. ಅಲ್ಲಿವರೆಗೂ ನೀವು ಇದನ್ನೇ ಪೂಜೆ ಮಾಡೋಕ್ಕಾಗುತ್ತೆ. ನೋಡಿರಿ ಇದೇನಿದ್ದಾರೆ, ಇದು ಬಲಮುರಿ, ಬಲಮುರಿ ಎಡಮುರಿ ಗೊತ್ತಾಯ್ತೇನ್ರಿ? ಬಲಮುರಿ ಎಡಮುರಿ ಗೊತ್ತಾಯ್ತಲ್ಲ? ಬಲಮುರಿ ಬಲಗಡೆ ತಿರುಗಿರೋದು, ಇದು ಬಲಗಡೆ ತಿರುಗಿದೆ ರೌಂಡ್ಗಳು ಹಾಕೊಂಡು ನೋಡಿ. ಇದು ನೋಡಿ ಎರಗಡೆ ತಿರುಗಿದೆ ರೌಂಡ್ಗಳು ಹಾಕೊಂಡು ನೋಡಿ. ಎಡಮುರಿ ಬಲಮುರಿ ಅಂತೀವಿ, ಗೊತ್ತಾಯ್ತೇನ್ರಿ? ನೋಡಿದ್ರಲ್ಲ? ಈಗ ಅರ್ಥ ಆಗಿರ್ಬೇಕು ನಿಮಗೆ ದೇವತೆಗಳ ಶಕ್ತಿ ಇದರಲ್ಲಿದೆ ಅಂತ. ಇದನ್ನು ಹೇಗೆ ಮಾಡೋದು, ಹೇಗೆ ತಯಾರು ಮಾಡೋದು, ಇದನ್ನು ಮಾಡಿದ್ರೆ ನಾವು ಇದನ್ನೆಲ್ಲ ಪೂಜೆ ಮಾಡಿ ಅದನ್ನು ಹೇಗೆ ನಾವು ಒಂದು ಫೈನಲ್ ರೂಪಕ್ಕೆ ತರ್ತೀವಿ, ಅಂತಿಮ ಘಟ್ಟಕ್ಕೆ ತರ್ತೀವಿ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮ್ಮ ನಿಧಾನಕ್ಕೆ ಅಲ್ಲಿ ಕೂತ್ಕೊಂಡು ನಿಧಾನಕ್ಕೆ ನಾನು ತೋರಿಸ್ಕೊಡ್ತೀನಿ. ನಿಧಾನಕ್ಕೆ ಇದನ್ನು ನಿಮಗೆ ಹೇಗೆ ಮಾಡೋದಂತ ನೆಕ್ಸ್ಟ್ ಪಾರ್ಟ್ ನೋಡಿ, ಭಾಗ 2 ಇದರಲ್ಲಿ ನೋಡಿ. ಯಾವುದರಲ್ಲಿ? ಬಲಮುರಿ ಎಡಮುರಿ ಮಂತ್ರಸಿದ್ಧಿ, ಬೀಜಾಕ್ಷರ ಮಂತ್ರಸಿದ್ಧಿ ಪಾರ್ಟ್ 2 ನೋಡಿ. ಅದರಲ್ಲಿ ನಾನು ಫಿನಿಶಿಂಗ್ ಕೊಡ್ತೀನಿ, ಅಲ್ಲಿಗೆ ಈ ಪಾರ್ಟ್ ಮುಗಿದೋಗುತ್ತೆ. ಈಗ ಮೊದಲನೇ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಏನಂತ, ಎಡಮುರಿ ಅಂದ್ರೇನು, ಬಲಮುರಿ ಅಂದ್ರೇನು. ಆ ಶಕ್ತಿ ಗಿಡ ಮರ ಬಳ್ಳಿ ಗ್ರಹತಾರೆ ನಕ್ಷತ್ರ ಆದಿಗಳಲ್ಲೂ ಇರುತ್ತೆ, ನಮ್ಮ ಶರೀರದಲ್ಲೂ ಇರುತ್ತೆ, ದೇವತೆಗಳಲ್ಲಿರುತ್ತೆ ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಓಕೆನಾ? ಮೊದಲು ಇದು ತಿಳ್ಕೊಬಿಟ್ರೆ ಗುರುಗಳಾದವ್ರು ನೀವು, ನಿಮ್ಮ ಮೈಂಡಲ್ಲಿ ಇದಿರುತ್ತೆ. ಮತ್ತು ಬೀಜಾಕ್ಷರ ಮಂತ್ರಗಳನ್ನ ಕೂರಿಸಿದಾಗ ನಾವು ಹೇಳ್ಕೊಟ್ಟಾಗ, ಯಂತ್ರ ಬರೆದು ಹೇಳ್ಕೊಟ್ಟಾಗ, ಅಥವಾ ಇದನ್ನು ಒಂದು ಅಂತಿಮ ಹಂತಕ್ಕೆ ತಂದಾಗ ಪೂಜೆ ಮಾಡಿ, ಆಗ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಗೊತ್ತಾಯ್ತಲ್ಲ? ಹೌದಾ ಇಲ್ವೋ? ನೆಕ್ಸ್ಟ್ ನಾನು ಪಾರ್ಟಲ್ಲಿ ನೀಟಾಗಿ ಇದನ್ನು ಮಾಡೋದು ಹೇಳ್ಕೊಡ್ತೀನಿ, ನೀಟಾಗಿ ಯಾವ ರೀತಿ ಮಾಡೋದು ಅಂತ. ಅದನ್ನು ತಗೊಂಡೋಗಿ ನಿಮ್ಮಲ್ಲಿ ಯಾರು ಕಷ್ಟ ಅಂತ ಬರ್ತಾರೋ ಅವ್ರಿಗೆ ಅದನ್ನು ಮಾಡಿಕೊಡ್ಬೇಕು. ಎಡಮುರಿ ಬಲಮುರಿ ಏನಿದೆ ಯಂತ್ರವನ್ನು ನೀವು ಮಾಡಿಕೊಡ್ಬೇಕು, ತಂತ್ರಗಾರಿಕೆ ಯಂತ್ರ ತಂತ್ರ ಮಂತ್ರವನ್ನು ನೀವು ಮಾಡಿಕೊಡ್ಬೇಕು. ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಮಾಡೋಣ. ಪ್ರಾಕ್ಟಿಕಲ್ ಅದು ನೋಡ್ರಿ, ಇದು ಪಾಠ ಆಯಿತು, ನಿಮಗೆ ಜ್ಞಾನ ಆಯಿತು. ನೆಕ್ಸ್ಟ್ ಏನು ಪ್ರಾಕ್ಟಿಕಲ್ಲು. ಹಾಗೆ ಪ್ರತಿ ಸಾರಿ ನಾನು ಒಂದು ಸಾರಿ ಪಾಠ ಮಾಡ್ತೀನಿ. ಮೊದಲನೇ ಪಾರ್ಟಲ್ಲಿ ಪಾಠ ಮಾಡ್ತೀನಿ, ಯಾವುದೇ ಸಬ್ಜೆಕ್ಟ್ ಆಗಲಿ. 2ನೇ ಪಾರ್ಟಲ್ಲಿ ನಿಮಗೆ ಪ್ರಾಕ್ಟಿಕಲ್ ಕೊಡ್ತೀನಿ. ಗೊತ್ತಾಯ್ತಲ್ಲ ಹೇಗೆ ಮಾಡೋದಂತ. ನೀವು ಕಲ್ತ್ಕೊಂಡು ನೀವು ಉದ್ಧಾರ ಆಗಿ ಬೇರೆಯವ್ರನ್ನ ಉದ್ಧಾರ ಮಾಡಿ. ಹಾಗೆ ಯಾರನ್ನು ಪೀಡಿಸಬೇಡಿ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ. ಅವ್ರು ಕೊಟ್ಟಷ್ಟು ನೀವು ತಗೊಂಡಷ್ಟು. ಜನಗಳ ಸೇವೆ ಜನಾರ್ದನ ಸೇವೆ ಅಂತಾರೆ. ನಿಮ್ಮ ಖರ್ಚು ವೆಚ್ಚ ಏನಿದೆ ಅದು ತಗೊಳ್ಳಿ. ಅಕಸ್ಮಾತ್ ಏನೂ ಇಲ್ವಾ ಅಂಥವ್ರಿಗೆ ಬೇಕಾದ್ರೆ 100 ರೂಪಾಯಿ ನಿಮ್ಮ ಕೈಯಿಂದ ಹೋದ್ರೂ ಪರವಾಗಿಲ್ಲ, ಕೊಡಿ, ಯೋಚನೆ ಮಾಡಬೇಡಿ. ಎಲ್ಲ ಹೋಗುತ್ತೆ, ಎಲ್ಲ ಬರುತ್ತೆ, ಅವೇನು ಮಾಡೋಕ್ಕಾಗುತ್ತೆ. ಓಕೆ, ಇದು ನೆಕ್ಸ್ಟ್ ಪಾರ್ಟಲ್ಲಿ ನಾವು ನಿಮಗೆ ಏನೇನು ಬೇಕಿದ್ದಕ್ಕೆ ಅಂತ ವಸ್ತುಗಳಿದೆ ಹೇಳ್ತೀನಿ. ನೋಡಿರಿ, ಬಲಮುರಿ ಎಡಮುರಿ ಕಾಯಿಗಳು ಬೇಕು. ಒಂದು 1/4 kg ಅರ್ಧ kg, 1/4 kg ಸಾಕು, 1/4 kg ಸಾಕು. ಆಮೇಲೆ ಇದಕ್ಕೆ ಬಟ್ಟೆಗಳು ವೈಟ್ ಕಲರ್, ರೆಡ್ ಕಲರ್ ಅವೆಲ್ಲ ಐಟಮ್ಸ್ ಬೇಕು, ಸರಿನಾ? ಆಮೇಲೆ ಅದಕ್ಕಿನ್ನೂ ಏನೇನು ಬೇಕಂತ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ, ಈಗ ತಿಳಿಸಿದ್ದೀನಿ. ನಂತರ ನೋಡೋಣ. ಓಕೆ, ಈ ಪಾರ್ಟ್ ಎಲ್ಲ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ಭಾಗಕ್ಕೆ ನೀವು ರೆಡಿಯಾಗಿ. ಮುಂದಿನ ಭಾಗದಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಕೊಡ್ತೀನಿ. ಇದು ಬಲಮುರಿ ಎಡಮುರಿದು ಈಗ ಡೀಟೇಲ್ ಕೊಟ್ಟಿದ್ದೀನಿ. ನಮ್ಮ ಶರೀರದಲ್ಲಿ ನರಗಳ ಪ್ರಾಬ್ಲಮ್ಮಿಂದ ಹಿಡಿದು, ಬುದ್ಧಿಮಟ್ಟದಿಂದ ಹಿಡಿದು, ಕಿಡ್ನಿ, ಶ್ವಾಸಕೋಶ, ಗರ್ಭಕೋಶ ಇವುಗಳಿಂದ ಹಿಡಿದು ಇದು ಬಹಳ ಮುಖ್ಯವಾಗಿ ಒಳ್ಳೆಯ ಪಾತ್ರ ವಹಿಸುತ್ತೆ. ಇದರ ತೊಗಟೆ, ಬೇರು, ಕಾಯಿ ಎಲ್ಲವೂ ಸಹ ಎಲೆ. ಗೊತ್ತಾಯ್ತಲ್ಲ? ಅದು ಜೇನುತುಪ್ಪ, ಹಾಲು ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಆದರೆ ಪ್ರೆಗ್ನೆನ್ಸಿಗಳು, ಮಕ್ಕಳು, ಬಾಳಂತಿರು ಇವ್ರಿಗೆ ತಜ್ಞರು, ಗುರುಗಳು ಸಹಾಯ ಪಡೆದೇ ಅವರು ಯೂಸ್ ಮಾಡಬೇಕು. ಇದು ಎಚ್ಚರಿಕೆ. ಓಕೆನಾ? ಇಷ್ಟು ನೆಕ್ಸ್ಟ್ ಪಾರ್ಟಲ್ಲಿ ನಾವು ನೋಡೋಣ ಇದು ಹೇಗೆ ಮಾಡೋದು ಅಂದ್ಬಿಟ್ಟು. ಅಲ್ಲಿವರೆಗೂ ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ಭಾಗಕ್ಕೆ ನಿಮಗೆ ಸ್ವಾಗತ. ಅಲ್ಲಿವರೆಗೂ ಹಾಗೆ ಹಿಂದಿನ ಭಾಗ ನೋಡಿ, ತಪ್ಪದೆ ಹಿಂದಿನ ಭಾಗ ನೋಡಿ. 3 ಭಾಗ ಹಾಕಿದ್ದೀನಿ, ಪಾರ್ಟ್ 1, 2, 3 ಹಾಕಿದ್ದೀನಿ. ಏನೇನು ಬೇಕು ಯಂತ್ರ ತಂತ್ರ ಮಂತ್ರಕ್ಕೆ ಸಾಮಗ್ರಿಗಳಂತ ಹಿಂದಿನ ಭಾಗಗಳು 3 ಭಾಗ ಹಾಕಿದ್ದೀನಿ ನೋಡಿ. ಇದು 4ನೇ ಭಾಗ ಇರುತ್ತೆ, ನೆನ್ಪಿಟ್ಕೊಳ್ಳಿ, 4ನೇ ಭಾಗ ಇರುತ್ತೆ. ಇದರಲ್ಲಿ ನಾನು ನೆಕ್ಸ್ಟ್ 5ನೇ ಭಾಗದಲ್ಲಿ ಇದನ್ನು ಫಿನಿಶಿಂಗ್ ಕೊಡ್ತೀನಿ. ಹಾಗೆ ಆಮೇಲೆ ನೋಡೋಣ. ಓಕೆನಾ? ಓಕೆ, ನಿಮ್ಗಳದಾಗಲೇ, ನಿಮ್ಮನ್ನ ಯಾರು ಇಷ್ಟಪಡ್ದಾರೋ ಒಳ್ಳೆಯವರು ಎಲ್ಲರಿಗಳದಾಗಲಿ. ಮುಂದಿನ ಭಾಗದಲ್ಲಿ ಎಡಮುರಿ ಬಲಮುರಿ ಆ ಯಂತ್ರವನ್ನು ತಯಾರು ಮಾಡೋದು ಹೇಗೆ ಅಂತ ನೋಡೋಣ. ಓಕೆನಾ? ಅಲ್ಲಿವರೆಗೂ ನಿಮಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ ಇವರೇ, ಒಂದು ಲೈಕ್ ಮಾಡಿ. ಹಾಗೆ ಕಾಮೆಂಟು ಬರೀರಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾವು ಈ ರೀತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಓಂ ಶಾಂತಿ.
ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗಲಿ ಇವ್ರೆ.